ನಾನು ಯಾವಲ್ಲೋ ಚಿಕ್ಕ ಹುಡುಗ ಇದ್ದಾಗ ಬಂದಿದ್ದಿದ್ದು ಏರ್ ಶೋಗೆ. ಗುಮ್ಮಿದ್ರೆ ಗುಬಿಲ್ಲೆ. ಅದಕ್ಕೆ ಸರ್ ನಿಮ್ಮನ್ನ ನಂಬರ್ 1 ಮೋಟೋ ಬ್ಲಾಗರ್ ಮಚ್ಚ. ನೀನು ಮುಂಚೆ ಏರ್ ಶೋ ಅಲ್ಲಿ ಗೈಡಾಗಿ ಕೆಲಸ ಮಾಡಿದ್ದ. ಎಲ್ಲ 1 to 2 ಇವರು ಪ್ರೈಸ್ ಇಲ್ಲಿ ₹100 ಬಾಟ್ಲ್ ಇದು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮಿನಿ ಗನ್ ನೋಡ್ತಾ ಇರೋದು. ಕ್ರೇಜಿ ಫೇವ್ರೆಟ್ ಗನ್ ಗುರು ನನಗಿದು. ಏನು ಗುರು ಸೌಂಡ್ ಅದು, ಏನು ಕೇಳಿಸ್ತಾನೆ ಇಲ್ಲ ಅಪ್ಪ. ಏನು ಬ್ರೋ ಅಂತೈತೆ. ಡಾರ್ಲಿಂಗ್ಸ್ ನಮಸ್ಕಾರ. ನಾವಿವತ್ತಿದ್ದೀವಿ ಏರೋ ಇಂಡಿಯಾ ಏರ್ ಶೋನಲ್ಲಿ. ಏನು ಜನ ಸ್ವಾಮಿ, ಏನು ಮಗ ಮಿನಿಮಮ್ ಅಂದ್ರೆ 1,00,000 ಜನ ಇಲ್ವಾ ಇಲ್ಲಿ ಒಳಗಡೆ? ಒಂಥರ ಕುಂಬು ಥರ ಇದೆ. ಅಟ್ ಎ ಗಿವನ್ ಪಾಯಿಂಟು 1,00,000 ಜನ ಮೇಲೆ ನಮಗೆ ಕಾಣಿಸ್ತವ್ರೆ. ಇನ್ನೂ ಅದು ಎಷ್ಟು ಜನ ಅವ್ರಿಗೆ ಗೊತ್ತಿಲ್ಲ. ಯಾವುದು ಏರ್ಕ್ರಾಫ್ಟ್ ಅವ್ರು ಯಾವ್ದು ಮುಂಚೆ ಇದು ಏರ್ಕ್ರಾಫ್ಟ್ ಇದಾ? ಹಾಂ, ಇದು ಧ್ರುವ್ ಇರಬೇಕು. ಹಾಂ, ಧ್ರುವ್ NG. ಹಾಂ, ಧ್ರುವ್ ಹಾಕಿದಾರಲ್ಲ. ಸೊ ಮೇಲೆ ಫ್ಲೈ ಮಾಡ್ತಿರೋದು SU-57. ಎಸ್, SU-57 5th generation ಫೈಟರ್. 5th generation ಫೈಟರ್. ಏನು ಸೂಟಪ್ಪ. ತಿರುಗ್ತಾ ಇದ್ದದು. ಹೆಂಗೆಂಗೋ ತಿರುಗ್ತಾ ಇದ್ದಲ್ಲ. ಹೌದು, ಅದರಿಂದನೇ ಅಷ್ಟು ಮ್ಯಾನ್ಯೂವರಬಲ್ ಆಗಿರೋದು. ಒಳ್ಳೆ ಗಾಳಿಲಿ ಪೇಪರ್ ತೇಲಾಡ್ದಂಗೆ. ಇದನ್ನೆಲ್ಲ ಬಂದು ನೀವು ಕಣ್ಣಾರೆ ನೋಡಬೇಕು. ಮೊಬೈಲಲ್ಲೆಲ್ಲ ಏನು ಗೊತ್ತಾಗಲ್ಲ, ಅವ್ರ ಫೀಲೇ ಸಿಗಲ್ಲ. ಕಣ್ಣಿಗೆ ನೋಡೋಕೆ ಹೆಂಗೈತೆ ಗೊತ್ತಾ, ಸಾಕಾದಾಗೈತೆ. ಆದರೂ ಏನು ಹೇಳಿ, ಆರ್ಗನೈಸಿಂಗ್ ಸರಿ ಇಲ್ಲ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಕ್ರೌಡ್ನ ಹೆಂಗೆ ಡೈರೆಕ್ಟ್ ಮಾಡಬೇಕು ಅನ್ನೋ ಇದು ಸ್ಕಿಲ್ಸ್ ಇಲ್ಲ. ಆಲ್ ಓವರ್ ಇಂಡಿಯಾದಿಂದ ಬರ್ತಾರೆ ಗುರು ಈ ಶೋಗೆ. ಎಷ್ಟು ಪ್ರಿಪ್ರೇಷನ್ ಬೇಕು ಹೇಳಿ. ಹೌದು, ಹೆಂಗೋ ಲಕ್ಕಿಲಿ ಒಳಗೆ ಬಂದಿದ್ದೀವಿ. ಸೊ ನಮ್ದೇನಾಯಿತು, ₹2,500 ಪಾಸ್ ತೊಗೊಂಡಿದ್ದು ನಾನು ರಂಜನ್. ಫ್ಲೈಟ್ ನಾನು ಮಾತಾಡೋದು ಕೇಳಿಸಲ್ಲ ಬಿಡಿ. ಫ್ಲೈಟ್ ಹೋಗೋರು ಏನು ಮಚ್ಚ ಅದು, ಏನು ನ್ಯಾಚುರಲ್ ಆಗಿದೆ. ನೆಕ್ಸ್ಟ್ ಇಂಡಿಯಾಗೆ ಬರುತ್ತೆ ಇದು. ಸೊ ಇದು ಕರೆಂಟ್ಲಿ ಯಾವ ಕಂಟ್ರಿ? ರಷ್ಯಾದ. ಸುಕೋಯ್ ಇದು. ಹಾಂ, ಸುಕೋಯ್ SU-30 ಇದೆಯಲ್ಲ, ಹಾಂ, ಅದರ ಬಿಗರ್ ಬ್ರದರ್ ಅನ್ಬೋದು ಇದು. ಇದ್ರ ಹೆಸರೇನು? ಇದು SU-57 ಫೆಲನ್. SU-57 ಫೆಲನ್. ಇದು 5th generation ಫೈಟರು. ಫುಲ್ಲಿ ಸ್ಟೆಲ್ತ್ ಇದು. ಏನೋ ಒಂದು 10 ಲಕ್ಷ ಪೆಟ್ರೋಲ್ ಖರ್ಚು ಮಾಡ್ತಾ ಇದ್ದಂಗೆ ಅವ್ರಿ. ನಿಲ್ತಾನೆ ಇಲ್ಲ ಗುರು. ಹಂಗೆ ನಿಂತ್ಕೊಂಡ್ಬಿಡ್ತಲ್ಲ ಮಚ್ಚ ಅದು. ಪವರ್ ಮಾಡ್ತಾರೆ. ವಾವ್, ಎಲ್ಲ ಈಗ ನೋಡ್ತಾ ಇದ್ದೀರಾ, ಹಂಗೆ ಏರಲ್ಲೇ ನಿಂತಿದ್ದೀರಾ ನೋಡಿ. ವಾಲಟ ಒಂದು ಹೋಗ್ಬಿಡ್ದು ಆ ಕಡೆ. ಸೊ ನಾವು ₹2,500 ಪಾಸ್ ತೊಗೊಂಡಿದ್ದು ನಾನು ರಂಜನ್ ನೆನ್ನೆ ಪ್ಲ್ಯಾನ್ ಮಾಡಿಕೊಂಡು. ಬಟ್ ರಂಜನ್ ಅವ್ರ ಮಾಮ ನಮಗೆ VIP ಪಾಸ್ಗಳು ಕೊಟ್ಟು ಕಳ್ಸವ್ರೆ. ಸೊ ನಾನು ರಂಜನ್ನು ನಮ್ಮ ಶಿಶಿರ್ನ ನೋಡಿರ್ತೀರ, ಆಫ್ ರೋಡ್ ಎತ್ಕೊಂಡು ಹೋಗಿದ್ವಲ್ಲ, ತಾರು ಮತ್ತು ಫಾರ್ಚುನರು, ಅದರಲ್ಲಿ ಬಂದಿರ್ತಾನೆ. ನಮ್ಮ ರಂಜನ್ ಅವ್ರ ಮಾಮಗೆ ಜೈ ಜೈ ಜೈ. ಇನ್ನೂ ಆ್ಯಕ್ಚುಲಿ ಸಪ್ರೇಟ್ ಆಗಿಲ್ಲ. VIP ಇಲ್ಲೇನು ಯಾವ ಕಡೆ ನಮಗೆ ಯಾವ ಕಡೆ ಇದೆಯೋ ಗೊತ್ತಿಲ್ಲ. ನಾವು ಹೋಗ್ತಾನೇ ಇದ್ದೀವಿ ಗುರು. ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ನಡೆದಿದ್ದೀವಿ ಒಳಗಡೆ. ಇನ್ನೂ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಹೋಗ್ತಾ ಇದ್ದೀವಿ? ಬಂತು ಮಚ್ಚ ನೋಡಿ ಇಲ್ಲಿ ತಿರ್ಸು ಕ್ಯಾಮ್ರಾ ಇದೆಲ್ಲ ಕರೆಕ್ಟು. ಇದು ನೋಡಿ ಮಚ್ಚ, ರೇಡಾರು ಇಲ್ಲಿದೆ. ಹಾಂ, ರೇಡಾರ್. ಆಮೇಲೆ ಇದು ಬಿಟ್ಟು ಸ್ಯಾಮ್ ಸರ್ಫೇಸ್ ಟು ಏರ್ ಮಿಸೈಲ್. ಇಲ್ಲಿ ಏರ್ಕ್ರಾಫ್ಟ್ಗಳು ಸಣ್ಣ ಜೆಟ್ಟು. ಇದು ಜೆಟ್ಟೆ ತಾನೆ? ಹಾಂ, ಇದು ಜೆಟ್.
IT-36 ಟ್ರೈನರ್ ಮಚ್ಚ ಇದು. ಹಾಂ, ಟ್ರೈನರ್ ಇದು. ಹಾಂ, ಅಂದರೆ ಈಗ ಅದು ನೋಡು, ಅದು ರಫೇಲ್ ಅದು. ಹಾಂ, ಅದರೆಲ್ಲ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಟ್ರೈನಿಂಗ್ ಕೊಡು. ಓಕೆ 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 ಓಕೆ. ಯಶಸ್, ತೇಜಸ್, ಧ್ರುವ್ ಎಲ್ಲ ಇಂಡಿಯನ್ ನೇಮ್ಸ್. ಇದು ಸಕ್ಕತ್ತಾಗಿರುತ್ತೆ ಏರ್ಕ್ರಾಫ್ಟ್ಗಳ ಮೇಲೆ. ಇಂಡಿಜಿನಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಇದು. ಇದು ಇಂಡಿಯನ್ HL ಅವರು ಮಾಡಿ. ಜನರ ಜಾತ್ರೆ ಸ್ವಾಮಿ. ರಫೇಲ್ ಅಲ್ಲ ಬರೋದು, ತೇಜಸ್. ಸಾರಿ, ಇದು ತೇಜಸ್ಸಾ? ಎಸ್. LCA MKIA. LCA ತೇಜಸ್ MK 1A ಅದು. Mark 1, 4.5 ಜನರೇಷನ್ ಆಲ್ ವೆದರ್ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಕೇಪಬಲ್ ಆಫ್ ಟೇಕಿಂಗ್ ಅಪ್ ಒಫೆನ್ಸಿವ್ ಏರ್ ಸಪೋರ್ಟ್, ಕ್ಲೋಸ್ ಕಾಂಬ್ಯಾಕ್ಟ್ ಆ್ಯಂಡ್ ಗ್ರೌಂಡ್ ಅಟ್ಯಾಕ್ ರೋಲ್ಸ್. ಏನೋ ಮಗ ಒಳ್ಳೆ ಲ್ಯಾಂಬೋರ್ಗಿನಿ ಥರ ಕಾಣಿಸ್ತೈತೆ ಏರೋಡೈನಮಿಕ್ಸು. ಇದು ಇಂಡಿಯಾ ಅವರೇ ಡೆವಲಪ್ ಮಾಡಿರೋದು ಮಚ್ಚ ಇದು. ತೇಜಸ್ಸಾ? ಹೌದು, ಇಂಡಿಜಿನಸ್ಲಿ ಡೆವಲಪ್ ಜೆಟ್. ನಾವು ಜೆಟ್ಗಳನ್ನೇ ಲ್ಯಾಂಬೋರ್ಗಿನಿ ಕಂಪೇರ್ ಮಾಡ್ತಾ ಇದ್ವಿ. ಎಂಥ ಮುಟ್ಟಲ್ಲ ನನ್ನ ಮಕ್ಕಳು. ಲ್ಯಾಂಬೋರ್ಗಿನಿ ಇಂಟು 20 ಟೈಮ್ಸ್ ಲ್ಯಾಂಡ್ ಆಯ್ತು ಫೆಲನ್ Su-57 ಪ್ಯಾರಾಶೂಟ್ ಹಾಕೊಂಡಿದ್ದೀನಿ. ಓ, ಇಳಿತಾ ಫೈನಲಿ ಸ್ವಲ್ಪ ಮಾತಾಡ್ಬೋದಪ್ಪ ಇವತ್ತು. ಸೊ ಇದು ಆನ್ ದ ಫ್ಲೈ ಫ್ಯೂಲಿಂಗ್ ಅಲ್ಲ ಮಚ್ಚ? ಅದು ಆನ್ ದ ಫ್ಲೈ ಫ್ಯೂಲಿಂಗ್ ಮಾಡಕ್ತಾನೆ ಅದು. ಹಾಂ, ಸೊ ಮ್ಯಾಗ್ನೆಟಿಕ್ ಥರ ಹಿಂಗೆ ಅಂಟ್ಕೊಳ್ಳುತ್ತೆ ಬೇರೆ ಫ್ಲೈಟಿಂದ. ಅವಾಗ ಫ್ಯೂಲಿಂಗ್ ಮಾಡ್ಕೊಂಡು ಹೋಗುತ್ತೆ, ನಿಲ್ಸೋದೇ ಬೇಕಾಗಿಲ್ಲ. ಸೊ ಬೇಸಿಕಲಿ ಅನ್ಲಿಮಿಟೆಡ್ ರೇಂಜು, ಫ್ಯೂಲ್ ಮಾಡ್ಕೊಂಡು ಹಂಗಂಗೆ ಫ್ಲೈ ಮಾಡ್ತಾ ಇರ್ಬೋದು. ಸೊ ಇದಕ್ಕೆ ಹೀಟ್ ಲಿಮಿಟೇಷನ್ಸು, ಇಂಜಿನ್ ಹೀಟ್ ಆಗೋದು ಅವೆಲ್ಲ ಏನು ಅಂದರೆ ಒಂದು ಮಿನಿಮಮ್ ಫ್ಲೈಟ್ ಅವರ್ಸ್ ಇರುತ್ತೆ. ಹಾಂ 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 ಹಾಂ. ಸೊ ಅಲ್ಲಿ ತನಕ ಓಡಿಸ್ಬೋದು. ಅದಾದ್ಮೇಲೆ ಮತ್ತೆ ಮೇಂಟೆನೆನ್ಸ್ ಕೆಳಗಡೆ ಇಳಿಸ್ಲೇಬೇಕು. ಹೆಲಿಕಾಪ್ಟರ್ಗಳು ನೋಡೋ ಅಪ್ಪ ಸ್ವಾಮಿ. ಇನ್ನು ಆ ಕಡೆ ಎಲ್ಲ ಸುಖೋಯ್ ಎಲ್ಲ ಇದೆ ಬಾಬಾ. ನಡಿ. ಸೊ ನಾನು ಯಾವಲ್ಲೋ ಚಿಕ್ಕ ಹುಡುಗ ಇದ್ದಾಗ ಬಂದಿದ್ದು ಏರ್ ಶೋಗೆ. ನನಗೆ ಜ್ಞಾಪಕ ಇಲ್ಲ ಯಾವ ವಯಸ್ಸಲ್ಲಿ ಇದ್ದ. ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ಬಂದಿದ್ರು ಚಿಕ್ಕವನಿದ್ದಾಗ. ಇವಾಗಲೇ ಬರ್ತಾ ಇರೋದು. ಅದು ಎಲ್ಲ ನಮ್ಮ ರಂಜನ್ ದಶೆಯಿಂದ. ಇವನು ಹೆವಿ ಏರ್ಕ್ರಾಫ್ಟ್ ಫಿಕ್ ಬರೋಣ, ಹೋಗೋಣ ಬಾ ಮಚ್ಚ ಅಂತ ಕರ್ಕೊಂಡು ಬಂದ್ಬಿಟ್ಟ. ಪಾಪ ಎಲ್ಲ ಬಂದಿರೋರು ಇಲ್ಲಿಲ್ಲೇ ಕ್ಯಾಂಪ್ಗಳು ಹಾಕೊಂಡ್ಬಿಟ್ಟವ್ರೆ. ಕುತ್ಕೊಳ್ಳೋಕ್ಕೆಲ್ಲ ಚೇರ್ಗಳಿಲ್ಲ ಇಲ್ಲಿ. ಪಿಕ್ನಿಕ್ ಸ್ಪಾಟ್ ಆಗ್ಬಿಟ್ಟೈತಿ. ಏನು ಮಾಡ್ತೀರಾ, ಬಿಸಿಲು ಬೇರೆ ಸರಿಯಾಗೈತೆ. ಸೊ ಇಲ್ಲಿ ಬರೋರು ಆಬ್ವಿಯಸ್ಲಿ ಒಂದು ಕ್ಯಾಪು ಫುಲ್ಲು ಕವರ್ ಮಾಡ್ಕೊಂಬರ್ಬೇಕಿಲ್ಲ ಅಂದರೆ ಸುಟ್ಟೋಗ್ಬಿಡ್ತೀರಾ. ಶೇಡ್ಸು ಬೇಕಾಗುತ್ತೆ. ಇದನ್ನ ಸ್ವಲ್ಪ ಮಾಡ್ರೇಟಾಗಿ ಪೀಸ್ಫುಲ್ ಆಗೈತೆ ಬಿಸಿಲು. ಒಂಚೂರು ಏರಿದ್ರೆ ಅವೆಲ್ಲ ನೆರಳಲ್ಲಿ. ಯಾವುದೋ ಮಚ್ಚ ಅದು? ಮೋಸ್ಟ್ ಪ್ರಾಬ್ಲಿ ಧ್ರುವ್ ಇರ್ಬೇಕು ಮಚ್ಚ ಇದು. Ladies and gentlemen, hold your breath as you see elevator speeding up to another maneuver. The wing over to the left. ರಂಜನ್ಗಂತೂ ಹಬ್ಬ ಇವತ್ತು. ಹೆಲಿಕಾಪ್ಟರ್ ಇದು ನೋಡಿ ಮಚ್ಚ, ಇದು ಪ್ರಚಂಡ್ ಅಂತ. ಪ್ರಚಂಡ್. ಹಾಂ. ಸೊ ಇದೂ ಅಷ್ಟೇ, ಇದು HL ಅವರೇ ಮಾಡಿರೋದಲ್ಲ? ಮಾಡಿರೋದು. ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಇದು. ಕಾಂಬ್ಯಾಟು. ಹೌದು. ಇದರಲ್ಲಿ ನೋಡು ಪಕ್ಕದಲ್ಲಿ ಮಿಸೈಲ್ಸ್ ರ್ಯಾಂಬೋ ಫಿಲಮ್ ನೆನಪು ಆಗ್ತಾ ಇದೆ ನನಗೆ. ಲಾಸ್ಟಲ್ಲಿ ಒಂದು ಚಾಪರ್ದು ಫೈಟ್ ಸೀನ್ ಇದೆ ಮಚ್ಚ. ಏನು ಗುರೋದು ಅಮ್ಯುನಿಷನ್ನು, ಮಿಸೈಲ್ಗಳು. ಗುಮ್ಮಿದ್ರೆ ಗುಬಿಲ್ಲೆ. ಸಾಕಾಗಿದೆ ಗುರು. ಫ್ರಂಟ್ ನೋಡಿದ್ದ ಅಲ್ಲಿ ಏನದು 50 ಕ್ಯಾಲಿಬರ್ ಗನ್ ಥರ ಕಾಣಿಸ್ತೈತೆ ಅಲ್ಲ ಮಚ್ಚ? ಹೌದು, ಸಿಕ್ಕಾಪಟ್ಟೆ ದೊಡ್ಡ ಮಚ್ಚ. ಇದು ನೋಡು, ಇದು ಕ್ಯಾಲಿಬರ್ ಅನ್ಸುತ್ತೆ. ಅದು ಗೊತ್ತಿಲ್ಲ ಎಷ್ಟು ಕ್ಯಾಲಿಬರ್ ಅಂತ. ಬಟ್ ಇದು ಹೆಂಗೆ ಅಂದರೆ ಪೈಲಟ್ದು ಫೇಸ್ ಮೇಲೆ ಒಂದು ಹೆಲ್ಮೆಟ್ ಇರುತ್ತಲ್ಲ. ಹೌದು. ಆ ಹೆಲ್ಮೆಟ್ ಮೇಲೆ ಕೆಳಗಡೆ ಮಾಡಿದ್ರೆ ಇದು ಮೇಲೆ ಕೆಳಗಡೆ ಎಲ್ಲ ಆಡುತ್ತೆ. ಸೊ ಗಿಂಬಲ್ ಟೈಪ್. ಸೊ ಪೈಲಟ್ದು ಐಸ್ ಎಲ್ಲಿ ನೋಡುತ್ತಲ್ಲ ಗನ್ ಅಲ್ಲಿ ಪಾಯಿಂಟ್ ಅದನ್ನು ಟಾರ್ಗೆಟ್ ಮಾಡುತ್ತೆ. ಸೊ ತುಂಬ ಈಸಿ. ಕ್ರೇಜಿಗಳು. ಆಮೇಲೆ ಇದು ರಾಕೆಟ್ ಇಬ್ಬರು ಕುತ್ಕೊಂಬೋದು ಅನ್ಸುತ್ತಲ್ಲ ಹಿಂದೆ. ಮೋಸ್ಟ್ಲಿ ಹಿಂದೆ ಇರೋನು ಏಮಿಂಗ್ ಆಫೀಸರ್, ಫೈರಿಂಗ್ ಎಲ್ಲ ಅವ್ನು ಮಾಡ್ತಿರ್ತಾನೆ. ಅವ್ನು ವೆಪನ್ಸ್ ಆಫೀಸರ್, ಇವ್ನು ಪೈಲಟ್. ಓಕೆ ಓಕೆ ಓಕೆ. ಆ್ಯಂಡ್ ಇದೆಲ್ಲ ರಾಕೆಟ್ ಪಾಟ್ಸು, ಮಿಸೈಲ್ಸ್. ಆರಾಮ ಶೇರ್ ನಮ್ಮ ಮದ್ದೀನ್ ಕರ್ಕೊಂಬರ್ಬೇಕಾಯ್ತು ಇವಾಗ ಅನ್ನಿಸ್ತೈತೆ. ಬಟ್ ಶಿಷ್ಯನ್ಗೆ ಇವಾಗ ಈ ವಯಸ್ಸಲ್ಲಿ ಅರ್ಥ ಆಗಲ್ಲ ಇವೆಲ್ಲ. ಸ್ವಲ್ಪ ಏಜ್ ಆಗಿ ಅವ್ನು ಮತ್ತೆ ಕುತ್ಕೋಬೇಕು ಅಂತ. ಅದ್ದಿ ಅಲ್ಲ ಆ್ಯಕ್ಚುಲಿ ಇಲ್ಲಿ ಮಗು, ನಾವುಗಳೇ ಇವತ್ತು ಮಗು ಆಗಿರೋದು. ಎಕ್ಸಾಕ್ಟ್ಲಿ. ಇದು ಇಂಡಿಯನ್ ಅನ್ಸುತ್ತೆ ನೋಡಿ ಮಾಮ್. ಹಾಂ, ಇದೆಲ್ಲ ಇಂಡಿಯನ್ ಅನ್ಸುತ್ತೆ ಮೋಸ್ಟ್ ಆಫ್. ಇದು ಯಾವುದೋ ಗೊತ್ತಿಲ್ಲ. ಯಾವುದೋ ಪ್ರೈವೇಟ್ ಜೆಟ್ ಥರ ಕಾಣಿಸ್ತೈತಲ್ಲ ಇದು. ಇದು ಬಂದ್ಬಿಟ್ಟು ಇದೆಲ್ಲ ಟ್ರೈನರ್ ಮಚ್ಚ ಇದೆಲ್ಲ. ಅಥವಾ ಮೆಡಿಕ್ ಇರ್ಬೋದು. ಮೆಡಿಕ್ ಆಂಬುಲೆನ್ಸ್ ಟೈಪ್ ಸಣ್ಣ ಪುಟ್ಟ ಸಪ್ಲೈಸು ಅದು ಇದು ಅದಕ್ಕೆಲ್ಲ. ಏರೋಪ್ಲೇನ್ಗೂ ವೈಪರ್ ಇರುತ್ತೆ ಡಾರ್ಲಿಂಗ್ಸ್. ನೀವು ಯಾವತ್ತಾದ್ರೂ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ. ಸೇಮ್ ಕಾರ್ ವೈಪರ್ ಥರನೇ.
ಏರೋಪ್ಲೇನ್ಗೂ ಮಳೆ ಕಾಟ ಐತೆ. ಯಾವುದೋ ಮಗ ಹಿಂದೆ ಇರೋದು ಓ ಇದು ಕೋಸ್ಟ್ ಗಾರ್ಡ್ ಅವ್ರದ್ದು. ಇಂಡಿಯನ್ ಕೋಸ್ಟ್ ಗಾರ್ಡ್. ಮತ್ತೆ ನೀರಲ್ಲಿ ಲ್ಯಾಂಡ್ ಆಗುತ್ತಾ ಇದು? ಇಲ್ಲ 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 ಆಗ್ಬೋದು ಅನ್ಸುತ್ತೆ. ಇಲ್ಲ ಇಲ್ಲ ಮಚ್ಚ, ನೀರಲ್ಲಿ ಲ್ಯಾಂಡ್ ಆದರೆ ಕೆಳಗಡೆ ಒಂಥರ ಸ್ಕೀಯಿಂಗ್ ಥರ ಇರುತ್ತೆ, ಅದಿಲ್ಲ ಇದಕ್ಕೆ. ಇದೆಲ್ಲ ಅಲ್ಲಿ ಕೆಳಗಡೆ ಶೇಪ್ ಕೊಟ್ಟಿದ್ದೆ ನೋಡಿ ಮಗ. ಮೋಸ್ಟ್ಲಿ ವೀಲ್ಸ್ ಏನಾದ್ರು ಕ್ಲೋಸ್ ಆದರೆ ಲ್ಯಾಂಡ್ ಆಗ್ಬೋದು ಅನ್ಸುತ್ತೆ. ನೋಡು ಕೆಳಗಡೆ ಡೈರೆಕ್ಟ್ ಮಾಡೋದಕ್ಕೆ ಬೋಟ್ ಕೆಳಗಡೆ ಇದೆಯಲ್ಲ, ಆ ಫಿನ್ ನೋಡು, ಫಿನ್ ಇದೆ ನೋಡು. ಮೋಸ್ಟ್ಲಿ ಇದು ನೀರಿಂದನೂ ಟೇಕ್ ಆಫ್ ಆಗುತ್ತೆ ಅನ್ಸುತ್ತೆ. ಪ್ರಾಬ್ಲಿ 2 in 1 ಇದೆ, ಅಂಬಿಗ್ಯೂಸ್ ಅನ್ಸುತ್ತೆ. ಅದೇ ಅದನ್ನ ನೋಡಿದ್ಮೇಲೆ ನನಗೆ ಇವಾಗ ಡೌಟ್ ಅದೇ 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 ಕೆಳಗಡೆ ಬೋಯನ್ಸಿಗೆ ಇದು ಕೊಟ್ಟಿದ್ದಾನೆ ನೋಡಿ. ಅಗೇನ್ ವಿ ಆರ್ ನಾಟ್ ಶೋರ್. ಯಾರನ್ನ ಗೊತ್ತಿರೋರು ಇದ್ರೆ ಕಮೆಂಟ್ ತಜ್ಞರು ಕಮೆಂಟ್ ಮಾಡಿರಿ, ಬೇರೆಯವ್ರಿಗೂ ಗೊತ್ತಾಗಲಿ. ನಮ್ದೆಲ್ಲ ಏನಾದ್ರು ಗೆಸ್ ವರ್ಕ್ ಅಷ್ಟೇ. ಅಲ್ಲಿ Su-57 ಬಂತು ಬಾಮಚ್ಚ ಲೋಣ. Su-57 ಇವಾಗ ತಾನೇ ಲ್ಯಾಂಡ್ ಆಯ್ತಲ್ಲ ಇಲ್ಲೋಡ್ ಮೇಲೆ. Su-100 ಹೋಗ್ತಾ ಇದೆ. ಅದೇನು ಇನ್ಸ್ಪಿರೇಷನ್ ಇದೆ ಎಲ್ಲ ಈಗಲ್ಡ ಲೆಗ್ಸ್ ಅವಾಗಿಂದ ನೋಡ್ತಾ ಇದ್ದೀನಿ. ಆ ಜೆಟ್ ಪಕ್ಕ ಈಗಲ್ಲಿ ಕಾಣಿಸ್ತಾ ಇದೆ, ಅದೇ ಜೆಟ್ ಎಲ್ಲೋ ದೂರ ಇದೆ ಬಿಡಿ. ಸೊ ಆ ಬರ್ಡ್ಸನ್ನೇ ಇವಕ್ಕೆಲ್ಲ ಇನ್ಸ್ಪಿರೇಷನು. ಅದು ಯಾವುದೋ ಕ್ಯಾರಿಯರ್ ಸಾಕಾಗಿ ದೊಡ್ಡದಾಗೈತಪ್ಪ. ಇದು C-130 ಮಚ್ಚ, ಇನ್ನೂ ಆ ಕಡೆ ಇದೆ. 100 ಜನ ಹಾಕೊಂಡು ಹೋಗ್ಬೋದಾ ಮಗ ಅದರಲ್ಲಿ ಆರಾಮಾಗಿ. ಅದು ಹಿಂದೆ ಕಾರ್ಗೋ ಡೋರ್ ಓಪನ್ ಕಾರ್ಗೋ. ಹೌದು, ಅಲ್ಲಿ ಮುಂದೆ ಹರ್ಕ್ಯುಲಿಸ್ ಇದೆ, ತೋರಿಸ್ತೀವಿ. ಗ್ಲೋಬ್ ಮಾಸ್ಟರ್ ಹರ್ಕ್ಯುಲಿಸ್ ಅಲ್ಲ, ಸಾರಿ C-17 ಗ್ಲೋಬ್ ಮಾಸ್ಟರ್, ಅದು ಸೂಪರ್. ಇಷ್ಟೊತ್ತು ಹಾರಾಡ್ತಿತ್ತಲ್ಲ ಮೇಲೆ, ಅದೇನಾ ಅದು? ಅದೇ ಇವಾಗ ಲ್ಯಾಂಡ್ ಮಾಡೋಲ್ಲ. Su-57 ಇಂಡಿಯನ್ ಆಯಿಲ್ ಏವಿಯೇಷನ್. ಏನು ರೀಫ್ಯೂಲಿಂಗ್ ಮಾಡ್ತಾ ಇದ್ದಂಗೆ ಅವರೇ ಮೋಸ್ಟ್ ಪ್ರಾಬ್ಲಿ. ಹೌದು, ಮತ್ತೆ ಬರುತ್ತೆ ಅನ್ಸುತ್ತೆ ಆ್ಯಕ್ಷನ್ಗೆ. ಅದು ಇಂಡಿಯನ್ ಆಯಿಲ್ ಅವರೇ ಜೆಟ್ಗಳಿಗೂ ಆಗ್ತಾ ಇರೋದು. ಇದಕ್ಕೇನೋ ವೈಟ್ ಪೆಟ್ರೋಲ್ ಅಂತ ಅಂತಾರಲ್ಲ, ಜೆಟ್ ಫ್ಯೂಲ್ ಅಂತ. ಜೆಟ್ ಫ್ಯೂಲ್. ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡೋದು. ಇದರಲ್ಲಿ ಯಾರು ಬೇಕಾದ್ರೂ ಹೋಗ್ಬೇಕು ಮಚ್ಚ. ಅದರಲ್ಲಿ ಹೋಗ್ಬೇಕಂದ್ರೆ ಫುಲ್ ಟ್ರೈನಿಂಗ್ ಬೇಕು. ಹೌದೌದು, ಆ G-force ಕಟ್ಕೊಂಡು ನಾವೆಲ್ಲ ಫೇಂಟ್ ಆಗ್ಬಿಡ್ತೀವಿ. ಯಾವ್ಯಾರ ನೀವೆಲ್ಲ? ಸರ್ ಇದೆ ಮಾಲಿಪುರ ಯಲಹಂಕ. ಮತ್ತೆ ದಿನ ಬರ್ತಾ ಇದ್ರೆ ಇವತ್ತು ಬಂದಿದೆ? ಇವತ್ತು ಮಾತ್ರ. ಅದು ಈ ಕಡೆಯಿಂದ ತೆಗಿಬೇಕು ಎಲ್ಲ. ಯಲಹಂಕ ಬಾಯ್ಸಾ? ಅದಕ್ಕೆ ಸರ್ ನಿಮ್ಮನ್ನ ನಂಬರ್ 1 ಮೊಟ್ಟ ಒಳಗಾರ ನಂಬರ್ಗೆ ಬರಲ್ಲ, ಸುಳ್ಳು. ಹಾಯ್ ಹಾಯ್ ಹಾಯ್, ಆರಾಮ? ಸಮಾಚಾರ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಸುಖೋಯ್ ಆಗಿರೋದು ಅಲ್ಲ ಅಲ್ಲ? ತೇಜಸ್ ಸುಖೋಯ್ ಇಲ್ಲ. ಇದರಲ್ಲಿ ಬ್ರಹ್ಮೋಸ್ ಮಿಸೈಲ್ ಇದೆ. ಬ್ರಹ್ಮೋಸ್ ಏನು ಸ್ಪೆಷಾಲಿಟಿ ಬ್ರೋ ಮಿಸೈಲ್ದು? ಆ ಬ್ರಹ್ಮೋಸ್ ಬಂದ್ಬಿಟ್ಟು ಇಂಡಿಯನ್ ಮೇಡ್ ಮಿಸೈಲು. ಇಟ್ ಈಸ್ ಕೇಪಬಲ್ ಆಫ್ ಕ್ಯಾರಿಂಗ್ ನ್ಯೂಕ್ಲಿಯರ್ ವಾರ್ ಹೆಡ್. ನ್ಯೂಕ್ಲಿಯರ್ ವಾರ್ ಹೆಡ್? ಹೌದು. ಅದು ಒಂದು ಮಿಸೈಲ್ 22 ಕೋಟಿ. 22 ಕೋಟಿನ ಒಂದು ಮಿಸೈಲ್ ಸ್ಟಾರ್ಟಿಂಗ್ ಮಿಸೈಲು. ಮಚ್ಚ ನೀನು ಮುಂಚೆ ಏರ್ ಶೋ ಅಲ್ಲಿ ಗೈಡಾಗಿ ಕೆಲಸ ಮಾಡಿದ್ದ? ಇಲ್ಲ, ಬಂದು ಹಂಗೆ ಅಭ್ಯಾಸ ಆಗ್ಬಿಟ್ಟು ತಿಳ್ಕೊಂಡು. ಸೊ ಯಾರಿಗಾದ್ರೂ ಗೈಡ್ ಸರ್ವಿಸ್ ಬೇಕಂದ್ರೆ ರಂಜನ್ DM ಮಾಡೀನಿ, ಗೈಡ್ ಮಾಡ್ತಾನೆ. ಸೊ ಇದೇನೆ Su-30 MK, ನಮ್ಮ ಇಂಡಿಯಾ ಮೋಸ್ಟ್ ಪವರ್ಫುಲ್ ಫೈಟರ್ ಅನ್ಬೋದು. ಇಂಡಿಯನ್ ಏರ್ಫೋರ್ಸಲ್ಲಿ ದಿಸ್ ಇಸ್ ದ ಟಾಪ್ ಮೋಸ್ಟ್ ಫೈಟರ್ ಪ್ಲೇನ್. ರಫೇಲ್ ತರಿಸಿದ್ರಲ್ಲ ರೀಸೆಂಟಾಗಿ, ಅದು ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ. ಪವರ್ ವೈಸ್ ಎಲ್ಲ ದಿಸ್ ಇಸ್ ಮೋರ್ ಪವರ್ಫುಲ್. ಇವರು ಆ್ಯಂಡ್ ಇದರಲ್ಲಿ ಥ್ರಸ್ಟ್ ವೆಕ್ಟರಿಂಗ್ ಬರುತ್ತೆ. ಅಂದರೆ ನೋಡಿ ನಾಸಲ್ಸ್ ಬೆಂಡ ಇದೆ ಕೆಳಕ್ಕೆ. ಹೌದು, ಗೊತ್ತಾಗ್ತಾ ಇದೆಯಾ? ಹಾಂ. ಸೊ ಏನಾಗುತ್ತೆ, ಟರ್ನ್ ಆಗಬೇಕಾದ್ರೆ ನಾಸಲ್ಸ್ ಆಪೋಸಿಟ್ ಶಾರ್ಪ್ ಟರ್ನ್ಸ್, ಆಪೋಸಿಟ್ ಡೈರೆಕ್ಷನ್ ಟರ್ನ್ ಆಗಿ, ಸೊ ದಟ್ ಇನ್ನೂ ಫಾಸ್ಟಾಗಿ ಟರ್ನ್ ತೊಗೋಬೋದು. Looks like Sukhoi is going up again. ಇಲ್ಲ, ಸೈಡಲ್ಲಿ ನಿಲ್ಲಿಸ್ತಾ ಹೋದಂಗೆ ಅವರೇ. ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಅಂದರೆ ಇದು ನೇವಿದು. ಅದು ನೌಸೇನಾ ಏನೋ ಬಗ್ಗಿರೋದು ಇದೆಲ್ಲ ಹಾಕ್ಬಿಟ್ಟವ್ರೆ. ಇದು ಅದೇನೋ ಫ್ಲೈಯಿಂಗ್ ಪ್ಯಾಂಥರ್ಸ್ ಅಂತ ಕರೀತಾರೆ ಈ ಸ್ಕ್ವಾಡ್ರನ್ನ, ಅದಕ್ಕೆ. ಕ್ರೇಜಿ. ಸೊ ಇದು 4th ಜನರೇಷನ್ ಫೈಟರ್. ಮಿಸೈಲ್ ಸಪ್ರೇಟ್ ಇಟ್ಟವ್ರೆ.
ಹಾಂ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ವಿಂಗ್ಸ್ ಫೋಲ್ಡ್ ಆಗುತ್ತೆ, ಯಾಕಂದರೆ ಏರ್ಕ್ರಾಫ್ಟ್ ಕ್ಯಾರಿಯರಲ್ಲಿ ಅಷ್ಟು ಜಾಗ ಇರೋಲ್ಲ. ಹಾಂ ಹೌದು. ಆಮೇಲೆ ಲ್ಯಾಂಡ್ ಆಗಬೇಕಾದ್ರೆ ಅರೆಸ್ಟಿಂಗ್ ಇದಿದೆ, ಹುಕ್ ಇದೆ ನೋಡಿ. ಓ ಕರೆಕ್ಟ್, ಕೆಳಗಡೆ ಆ ಹುಕ್ಕು ಸೊ ಅದು ರೋಪ್ಗೆ ಹಿಂಗೆ ಎಳ್ಕೊಂಡು ಹೋಗುತ್ತೆ. ಕರೆಕ್ಟ್. ಸೊ ಇಲ್ಲಿದ್ದಿದೆ ನಿಮಗೆ ರಫಾಲ್, ಅದು ಜಾಗ್ವಾರ್. ರಫಾಲ್ ಇಟಾಲಿಯನ್ ಅಂದ, ಫ್ರೆಂಚ್. ಇದು ಫ್ರೆಂಚು, ಅದು ಬ್ರಿಟನ್. ಅದು ಬ್ರಿಟನ್. ಅದು ಬಾಂಬರು ಎಲ್ಲ ರಷ್ಯನ್. ಕರೆಕ್ಟ್. ಏನು ಮೇಲೆ ಹೋಯ್ತು ಮುಂಚೆ ಆಲ್ಟಿಟ್ಯೂಡ್ ಅದು ಬರ್ತದೆ ಕೆಳಗಡೆ ವಾಪಸ್. ಸೊ ಇವೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಸೂರ್ಯ ಕಿರಣ್. ಆ ಕಡೆನೇ ಹೋಯ್ತು. ಆ ಫಾರ್ಮೇಷನಲ್ಲಿ ಹೆಂಗೆ ಫ್ಲೈ ಮಾಡ್ತಾರೆ ನೋಡಿ ಮಚ್ಚ ಅವರು. ಈ ಕಡೆ ಎಕ್ಸ್ಟ್ರೀಮಲ್ಲಿರೋ ಒಂದು ಸ್ಪೀಡು, ಆ ಕಡೆ ಎಕ್ಸ್ಟ್ರೀಮಲ್ಲಿ ಸ್ಪೀಡು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ? ಹೌದು, correct. Radius, ಅವ್ನು ಜಾಸ್ತಿ ಮಾಡ್ತಾನೆ, ಬಟ್ ಸ್ಟಿಲ್ ಫಾರ್ಮೇಷನ್ ಇರಬೇಕು. ಅದೇ ಫಾರ್ಮೇಷನ್ ನೋಡಿತಾರೆ ನೋಡಿ. ವಾವ್. ಇವರೇನು ಇಲ್ಲಿಂದಾನೇ ಫ್ಲೈಟ್ ಹತ್ಕೋತವ್ರೆ ಮನೆಗೆ. ಇಲ್ಲಿಂದಾನೇ ಫ್ಲೈಟ್ ಹತ್ಕೋತವ್ರೆ ಮನೆಗೆ. ಅಷ್ಟೇ ಆಯ್ತಲ್ಲ ಏರ್ ಶೋ. ಇಲ್ಲಿಂದಾನೇ ಹತ್ಕೊಂಡು ಹೋಗ್ಬಿಡ್ತಾರಾ ಇವರೆಲ್ಲ ಇದರಲ್ಲೇ ಬಂದಿರ್ತಾರೆ. ಹಾಂ, ಇದೆಲ್ಲ ಅಮೆರಿಕನ್ ಫೈಟರ್ಸ್ ಇದೆಯಲ್ಲ, ಅದು ಇದ್ರ ಮೇಂಟೆನೆನ್ಸ್ ಕೂಡ ಇದರಲ್ಲೇ ಬಂದಿರ್ತಾರೆ. ಕ್ರೇಜಿ ಮಾಮ್. ಪಕ್ಕದಲ್ಲೇ ಗಾಡಿ ಹಾಕ್ಕೊಳ್ಳೋದು, ಪಕ್ಕದಲ್ಲೇ ಶೋ ಮಾಡ್ಕೊಂಡು ಹಂಗೆ ಹತ್ಕೊಂಡು ಹೋಗ್ತಾ ಇರೋದು. ಕ್ರೇಜಿ. ನಾವು ಇನ್ಮೇಲೆ ಕಾರು ಬೈಕೆಲ್ಲ ಬಿಟ್ಬಿಟ್ಟು ಹೆಲಿಕಾಪ್ಟ್ರು ಏರೋಪ್ಲೇನ್ ಓಡಾಡಬೇಕು. ಏನು ಫೆಸಿಲಿಟಿ ನೋಡು, ನಡೆಯೋ ಸೀನ್ಗಳೇ ಇಲ್ಲ, ಡೈರೆಕ್ಟ್ ಜುಟ್ಟು. ರಾಯಲ್ ಮಗ ಫ್ಯಾನ್ ಕೊಡು ಮಗ, ನಿಂದು ಫ್ಯಾನು. ಎಷ್ಟೊತ್ತು ಬರುತ್ತೋ ಮಗ ಫ್ಯಾನ್ ಇದು? ಒಂದ್ಸರಿ ಚಾರ್ಜ್ ಮಾಡಿದ್ರೆ ಬರುತ್ತೆ, ಒಂದು 4-5 ಅವರ್ ಬರುತ್ತೆ. ಅಲ್ಲಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಶಿಶಿರ್ ಪೋರ್ಟಬಲ್ ಫ್ಯಾನ್ಸ್. ಓ, ಇಂಡಿಯನ್ ಫ್ಲಾಗ್ ಬಂತು. ಎಲ್ಲ ಡಿಸ್ಪರ್ಸ್ ಆಗ್ಬಿಟ್ಟು. ಹೆಂಗಿತ್ತು ಗುರು ಶೋ? ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ಶೋ ಹೆಂಗಿತ್ತು? ಶೋ ಸಖತ್ತಾಗಿತ್ತು. ಇವಾಗೇನು ಇಷ್ಟೇನೆ ಆಗೋಯ್ತಾ? ಮೋಸ್ಟ್ಲಿ ಅಷ್ಟೇ. ಅಂದರೆ ಫಸ್ಟ್ ಲಾಟ್ ಆಯ್ತು ಅನ್ಸುತ್ತೆ. ಇನ್ನೇನಿದ್ರು ಬಂದಿಲ್ಲ F-35 ಎಲ್ಲ. ಇವೆಲ್ಲ ಇನ್ನೂ ಇಳ್ದಿದಲ್ಲ ಆ ಕಾರಣಕ್ಕೆ. ಇವೆಲ್ಲ ಮೋಸ್ಟ್ಲಿ ಸೆಕೆಂಡ್ ಇದರಲ್ಲಿ ಬರುತ್ತೇನೋ, ಸೆಕೆಂಡ್ ಹಾಫ್. ಇವಾಗ ಜನ ಖಾಲಿ ಆಗ್ತಾರೆ, ಸ್ವಲ್ಪ ನೆಮ್ಮದಿ ಫೋಟೋ ನಿಂತ್ಕೊಂಡು ಹೊಟ್ಟೆ ಎಲ್ಲ ಕವ ಅಂತ ಐತೆ ಮಾಮ್. ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಏನು ಕಥೆ ಊಟಕ್ಕ. ಸೊ ಇಲ್ಲಿದೆ ನೋಡಿ ಸಾಬ್ ಗ್ರಿಪಿನ್. ಸಾಬ್ ಅನ್ನೋ ಆಟೋಮೋಟಿವ್ ಕಂಪನಿ ಮಾಡೋದು ಫೈಟರ್ ಜೆಟ್. ಆಕ್ಸೆಸರೀಸ್ ಎಲ್ಲ ಪಕ್ಕದಲ್ಲೇ ಇಕ್ಬಿಟ್ಟವ್ರೆ. ಸೊ ನೀವು ಗಾಡಿ ತೊಗೊಂಡ್ರೆ ಆನ್ ರೋಡ್ ಸಪ್ರೇಟ್ ಕಾಸ್ಟು, ಇವೆಲ್ಲ ಪಕ್ಕದಲ್ಲಿರೋವೆಲ್ಲ ಆಕ್ಸೆಸರೀಸ್. ಪ್ಯಾನಿಯರ್ಸು, ಟಾಪ್ ಬಾಕ್ಸು, ಆಕ್ಸಿಲರಿ ಲೈಟ್ಸು, ಎಕ್ಸಾಸ್ಟು, ಇವೆಲ್ಲ ಮಿಸೈಲ್ಸ್, ಡಲ್ಲಿಂಗ್ಸ್ ಉಡಾಯಿಸ್ಬಿಡ್ತಾರೆ ಅಷ್ಟೇ. ಇದಕ್ಕೆ ನೋಡಿ ಒಳ್ಳೆ ಇಂಟೇಕು ಡಿ ಶೇಪಲ್ಲಿದೆ. ಇದು ಟರ್ಬೈನ್ ಸರ್ಕ್ಯುಲರ್ ಓವಲ್ ಶೇಪ್ ಇಲ್ಲ ಇದು.
ಡಿಫ್ರೆಂಟ್ ಆಗಿದೆ. ಓ ಇದೆಲ್ಲ ಸೈಕಲ್ ಥರ ಹಿಂದೆ ಫ್ಯಾನು. ಹಮ್ಮರ್ ಶೂಟ್ ಅಂತೆ ನೋಡಿ ಡಾರ್ಲಿಂಗ್ಸ್. ಇದು ಪ್ಯಾರಾಶೂಟ್ ಥರ. ಏನು ಮಚ್ಚ ಇದು? ಟಾಟಾ ಸ್ಕೈ ಡಿಶ್ ಥರ ಇದೆ. ರಡಾರ್ ಫ್ಯಾಂಟಮ್ ಟ್ರ್ಯಾಕರ್ 1. ಸೊ ಇದೆಲ್ಲ ಮೊಬೈಲ್ ರಡಾರ್ಸ್ ಅನ್ಸುತ್ತಲ್ಲ, ಆ ಥರ ಗಾಡಿ ಮೇಲೆ ಮೌಂಟ್ ಮಾಡ್ಬೋದು. ಅದಿಗೆ ಒಂದು ಎತ್ಕೊಂಡು ಹೋಗ್ಬಿಡೋಣಲ್ಲ. ಹಾಂ ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಒಂದು ಬಿರಿಯಾನಿ ತೊಗೊಂಡು ಎಲ್ಲ 1 to 2 ಪ್ರೈಸ್. ಇಲ್ಲಿ ಒಂದು ಚಿಕ್ಕ ನೀರು ಬಾಟ್ಲು 100 ರೂಪೀಸು. ಹೊಡ್ಮಚ್ಚ ಇಲ್ಲಿ ಇದು ನೋಡಿ, ಇದು 20 ಬೇಡ 40 ಅಂದ್ಕೊಡೋಲ್ಲ, 100 ರೂಪಾಯಿ ಬಾಟ್ಲ್ ಇದು. ಸೊ ಒಂದು ಬಿರಿಯಾನಿ 320 350 ಇದೆ ಇಲ್ಲಿ. ಎಲ್ಲ 1 to 2 ಎಲ್ಲ ಲೈಟಾಗಿ ತಿನ್ಕೊಂಡ್ವಿ. ಬೆಳಗ್ಗೆ ಒಂದು ಬರ್ಗರ್, ವೆಜ್ ಬರ್ಗರು 100 ರೂಪೀಸ್. 100 ಅಲ್ಲ 200 ಅಲ್ಲ ಮಚ್ಚ. ಒಂದು ಬರ್ಗರ್ 200 ರೂಪೀಸು, ಚಿಕ್ಕದು. ಅದು ಆಚೆ ಕಡೆ 100 ರೂಪೀಸು. ಸೊ ಬ್ಯಾಕ್ ಟು ದ ಗೇಮ್. ಸೊ ಗ್ಯಾಟ್ಲಿಂಗ್ ಗನ್ ನೋಡಿರ್ತೀರ ನೀವು, ಮಿನಿ ಗನ್ ಅಂತಾರೆ ನೋಡಿ, ಅಲ್ಲಿದೆ ಮಿನಿ ಗನ್. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮಿನಿ ಗನ್ ನೋಡ್ತಾ ಇರೋದು. ಕ್ರೇಜಿ ಫೇವ್ರೆಟ್ ಗನ್ಗುರು ನನಗಿದು. ನಮ್ಮ ಅರ್ನಾಲ್ಡು ಟರ್ಮಿನೇಟರು, ಪ್ರೆಡೇಟರ್ ಎಸ್ಪೆಷಲಿ ಅದರಲ್ಲಿ ಮಿನಿ ಗನ್ ಯೂಸ್ ಮಾಡಿದರು. ಆದರೆ ಅರ್ನಾಲ್ಡ್ ಕ್ಯಾರಿ ಮಾಡಲ್ಲ ಅದನ್ನ. ಬ್ಲೈನ್ ಅಂತ ಒಬ್ಬ ಇರ್ತಾನೆ, ಅವನು ಹಿಡ್ಕೊಂಡಿರ್ತಾನೆ ಇದನ್ನು. ಫುಲ್ ರೋಟ್ರಿ ಗನ್ ಅದು. ನೀವು ನೋಡಿದ್ದೀರಾ ಅದು ಫಂಕ್ಷನ್ ಆಗೋದು ಬೇರೆ ಕಡೆ ಎಲ್ಲ ತಿರುಗುತ್ತೆ. ಅದು 1000 RPMs ಏನೋ ಅಂತಾರೆ ಅದನ್ನು, 1000 ರೌಂಡ್ಸ್ ಪರ್ ಮಿನಿಟ್ ಅಂತೇನೋ ಅಂತಾರೆ. ಸಿಕ್ಕಾಪಟ್ಟೆ ಫೈರಿಂಗ್ ಪವರ್ ಗುರು. ಸೊ ಇದನ್ನೆಲ್ಲ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಸ್ಟ್ಯಾಂಡ್ ಇರುತ್ತೆ. ಒಂದಾ ಗ್ರೌಂಡಲ್ಲಿ ಮೌಂಟ್ ಮಾಡಿರಬೇಕು, ಇಲ್ಲಾಂದರೆ ಈ ಥರ ಏರ್ಕ್ರಾಫ್ಟಲ್ಲಿ ಮೌಂಟ್ ಮಾಡಿರ್ತಾರೆ. ಗ್ಯಾಟ್ಲಿಂಗ್ ಗನ್ ಅಂತಾರೆ ಅದನ್ನು, ಮಿನಿ ಗನ್. ನನ್ನ ಫೇವ್ರೇಟು ಇದು. ಯಾವ ಥರ ಚಾನ್ಸ್ ಸಿಕ್ಕಿರೋ ಲೈಫಲ್ಲಿ ಒಂದ್ಸರಿ ಶೂಟ್ ಮಾಡಬೇಕು ಇದರಲ್ಲಿ. ಸಖತ್. ಸೊ ಫಿಲಮಲ್ಲಿ ತೋರಿಸ್ದಂಗೆ ಹ್ಯಾಂಡ್ ಕ್ಯಾರಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಇದನ್ನು, ಯಾಕಂದರೆ ಅದು ತುಂಬ ವೆಯ್ಟ್ ಇರುತ್ತೆ ಆ ಸೆಟಪ್ ಫುಲ್ಲು. ಆಮೇಲೆ ರೀಕಾಯಿಲ್ ಫೋರ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಫಿಲಮ್ಸಲ್ಲಿ ತೋರಿಸ್ತಾರೆ ಅಷ್ಟೇ, ಅವ್ನು ಟರ್ಮಿನೇಟ್ರೆಲ್ಲ ಕೈಲಿ ಹಿಡ್ಕೊಂಡು ಹೋಗೋದು, ಪ್ರೆಡೇಟ್ರಲ್ಲೂ ಅಷ್ಟೇ ಕೈಲಿ ಹಿಡ್ಕೊಂಡು ಹೋಗೋದೆಲ್ಲ ತೋರಿಸಿದ್ದಾರೆ. ಹಂಗಾಗಲ್ಲ. ಇಟ್ಸ್ ಎ ಮೌಂಟೆಡ್ ಎಕ್ವಿಪ್ಮೆಂಟ್. ಮೌಂಟ್ ಇಲ್ದಿರ ಅದನ್ನ ಹಿಡ್ಕೊಳ್ಳೋಕ್ಕಾಗಲ್ಲ ಕೈಯಲ್ಲಿ. Okay darlings, finally leaving from the air show. ಆಗಿಲ್ಲ ಗುರು, ಸೂಪ್ ಎಲ್ಲ ಖಾಲಿ ಆಗಿಬಿಡೈತೆ. ಸೊ ಈಗ ಸೆಕೆಂಡ್ ಸೆಷನ್ ನಡೀತಾ ಇದೆ, ಸೆಕೆಂಡ್ ಹಾಫ್ದು. ಬೆಳಗ್ಗೆ ಸೇಮ್ ರಿಪಿಟೇಟಿವ್ ಅನಿಸ್ತು. ಬೆಳಿಗ್ಗೆ ಏನು ನೋಡಿದ್ರು, ಫಸ್ಟು ಹೋಗಿ ಸುಖಾಯಿ ತಾನೆ ಮೇಲೆ, ಅದಾದಮೇಲೆ ಅದೇ ಹೆಲಿಕಾಪ್ಟ್ರು ತಿರ್ಗಾ ಇವಾಗ F-35 ಏನೋ ಹೋಯ್ತು. F-35 ನಾವು ನೋಡಿಲ್ಲ ಬೆಳಿಗ್ಗೆ ಅಲ್ಲ. ಹಾಂ ಹ್ಞೂ. ಸೊ ಎಲ್ಲೋ ದೂರದಲ್ಲಿ ಕಾಣಿಸುತ್ತೆ ಗುರು. ಮೊಬೈಲಲ್ಲೇ ನೋಡಿರ್ತೀರ ನೀವು, ಒಂಥರ ಡಾಟ್. ಅದು 5x ಝೂಮ್ ಹಾಕ್ಕೊಂಡೆ ಡಾಟ್ ಥರ ಕಾಣಿಸುತ್ತೆ. ನಮ್ಗೆ ಆ್ಯಕ್ಚುಲಿ ನೇಕೆಡ್ ಐಯಲ್ಲಿ ಸ್ವಲ್ಪ ಬೆಟರ್ ವ್ಯೂ. ಸೊ ಫೋನಲ್ಲಿ 5x ಹಾಕ್ಕೊಂಡು ಅಂತ ಏನು ಕಾಣಿಸೋದಿಲ್ಲ. ಸೊ ಎನಿವೇಸ್ ಸಾಕಪ್ಪ, ಸುಸ್ತಾಗೋಯ್ತು. ಸ್ವಾಮಿ ಏರ್ ಶೋ ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬಾರ್ದು ಗುರು, ಚಾನ್ಸೇ ಇಲ್ಲ. ನೋ ವೇ. ಅರ್ಧ ಶೋಗೆ ವಾಪಸ್ ಮನೆಗೆ ಹೋಗ್ಬೇಕಾಯ್ತಿದೆ. ಸಿಕ್ಕಾಪಟ್ಟೆ ಟೈರಿಂಗು. ಇಲ್ಲಿ ಏನು ಗೊತ್ತಾ, ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ವ್ಯೂ ನೆಟ್ಟಿಗಿಲ್ಲ. ನೀವು VIP ಪಾಸ್ ಎತ್ಕೊಂಡೋದ್ರು ಅಷ್ಟೇ, ಜನರಲ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ, ವ್ಯೂ ಇಲ್ಲ ನೆಟ್ಟಿಗೆ. ಸೊ ಇವ್ರದ್ದು ಇನ್ಸ್ಟಿಟ್ಯೂಷನ್ನು ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ಸ್ ಅವ್ರದ್ದು ಒಳಗಡೆ ಬಿಲ್ಡಿಂಗ್ ಮೇಲಿಂದ ಕುತ್ಕೊಂಡು ನೋಡ್ತಾರೆ ಅವರೆಲ್ಲ. ಅಲ್ಲಿ ನಮ್ಗೆ ಅಲೋ ಮಾಡಲ್ಲ. ಸೊ ಒಂಥರ ಗಜಿಬಿಜಿ. 1 ಕಿಲೋಮೀಟ್ರ್ ನಡಿಬೇಕು ಗುರು ಇವಾಗ ಎಂಟ್ರೆನ್ಸ್ಗೆ. ಅಲ್ಲಿಂದ ಕಾರ್ ಇನ್ನೂ ಒಂದು 2 ಕಿಲೋಮೀಟ್ರ್ ದೂರ ನಿಲ್ಲಿಸಿದ್ದೀವಿ. ಸೊ ಒಂಥರ ಆರ್ಗನೈಸಿಂಗು ಇವ್ರದ್ದು ಸರಿ ಇಲ್ಲ. ಇಷ್ಟು ಕ್ರೌಡ್ನ ಮೈಂಟೈನ್ ಮಾಡೋ ಥರ ಇಲ್ಲ ಇದು. ಎನಿವೇಸ್ ದಿಸ್ ಈಸ್ ಅ ಲಾಸ್ಟ್ ಡೇ.
ಸೊ ನಮ್ಮ ರಂಜನ್ ಹೇಳ್ದ ಇದು ಎವ್ರಿ 2 ಇಯರ್ಸಿಗೆ ಒನ್ಸ್ ನಡೆಯುತ್ತಂತೆ. ನೆಕ್ಸ್ಟ್ ಇಯರ್ ಇರೋಲ್ಲ, ಮತ್ತು ಅದರ ನೆಕ್ಸ್ಟ್ ಇಯರ್ ಇರುತ್ತೆ, 2027ಗೆ ಬರುತ್ತೆ ಮೋಸ್ಟ್ಲಿ. ಅದ್ರಲ್ಲಿ ಚೆನ್ನಾಗಿತ್ತು ಗುರು, ತುಂಬ ಲಾಂಗ್ ಟೈಮ್ ಆಗಿತ್ತು ಏರ್ ಶೋ ಎಲ್ಲ. ಯಾಕನೇ ಇಲ್ಲ ಲಾಸ್ಟ್ ಟೈಮು ಹೆಂಗಿತ್ತು ಅಂತ ಎಕ್ಸ್ಪೀರಿಯೆನ್ಸು. ಸೊ ಒಂಥರ ರಿಫ್ರೆಶಿಂಗ್ ಆಗಿತ್ತು, ಚೆನ್ನಾಗಿತ್ತು. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸಿಗೋಣ ಡಾರ್ಲಿಂಗ್ಸ್ ನೆಕ್ಸ್ಟ್ ವೀಡಿಯೋಲಿ. ಟಾಡಾ, ಬಾಯ್.